Good morning to all. Myself Nandini. I welcome you all to the today's session, and the topic we are going to study in the today's class is about iterative statements. Course objectives. What we are going to study in the today's class: definition of iterative statements, parts of iterative statements, block diagram, types of iterative statements, difference between types of iterative statements, MCQ questions, and conclusion. So these are the topics we are going to study in the today's class. Definition. So first, before learning about iterative statements, we'll just brief it out. So computer is an electronic machine. We all know that. We will write up programs and we will get an output. So whatever work we want to take from a computer, we write it in the form of programs. Programs means it is a set of instructions that is given for the computer to perform some work. ಪ್ರೋಗ್ರಾಮ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ನಾವು ಬರೆದಿರ್ತೀವಿ, ಅದನ್ನು ನಾವು ಕಂಪ್ಯೂಟರ್ಗೆ ಕೊಟ್ಟಾಗ ಅದು ಇನ್ಪುಟ್ನ ತಗೊಳುತ್ತೆ ಮತ್ತು ನಾವು ಅದು ಬೇಸ್ಡ್ ಆನ್ ದ ಇನ್ಸ್ಟ್ರಕ್ಷನ್ ನಾವು ಕೊಟ್ಟಿರೋ ಥರ ಅದು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ನ ನಾವೇನು ಬರೆದಿರ್ತೀವಿ ಪ್ರೋಗ್ರಾಮಲ್ಲಿ, ಅದನ್ನು ನಾವು ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಸೊ ಯೂಶಲಿ ಒಂದು ಪ್ರೋಗ್ರಾಮು ರನ್ ಆಗುತ್ತೆ ಅಂತ ಅಂದರೆ ಅದು ಯಾವ ಥರ ರನ್ ಆಗುತ್ತೆ ಅಂತ ಅಂದರೆ ಫ್ರಮ್ ದಿ ಟಾಪ್ ಟು ಬಾಟಮ್ ದ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ನಾವೇನು ಬರೆದಿರ್ತೀವಿ ಅದು ಒನ್ ಆಫ್ಟರ್ ದಿ ಒನ್ ಅದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಕೆಲವೊಂದು ಸತಿ ಪ್ರೋಗ್ರಾಮಲ್ಲಿ ನಾವು ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಏನೋ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ ಆಯ್ ಅಂತ ಒಂದು ಮೆಸೇಜ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಆಯ್ ಅನ್ನೋ ಮೆಸೇಜು ಈಗ ನನ್ನ ಪ್ರೋಗ್ರಾಮಲ್ಲಿ ಒಂದು 10 ಟೈಮ್ಸ್ ರಿಪೀಟ್ ಆಗಬೇಕು ಅಂತಂದರೆ ಅದನ್ನು ನಾನು 10 ಟೈಮ್ಸು ಆ ಲೈನ್ನ ಬರೆಯೋದು ಬದಲು ನಾನೇನು ಮಾಡ್ತೀನಿ ಅಂದರೆ ಇಟರೇಟಿವ್ ಸ್ಟೇಟ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಸೊ ಇಟರೇಟಿವ್ ಸ್ಟೇಟ್ಮೆಂಟ್ಸ್ನ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂತ ಅಂದರೆ ಇಫ್ ಯು ವಾಂಟ್ ಟು ರಿಪೀಟ್ ದಟ್ ಸ್ಟೇಟ್ಮೆಂಟ್, ಈಗ ಫಾರ್ 100 ಟೈಮ್ಸ್ ಆಗಿರ್ಬೋದು, 200 ಟೈಮ್ಸ್ ಆಗಿರ್ಬೋದು, ಅದನ್ನು 200 ಟೈಮ್ಸ್ ಬರ್ಕೊಂಡು ಕೂತ್ಕೊಳ್ಳೋದು ಬದಲು ನಾವು ಒಂದು ಸತಿ ಆ ಸ್ಟೇಟ್ಮೆಂಟ್ನ ಬರೆದು ಕಂಡೀಷನ್ನ ಹಾಕಿದ್ರೆ ಅಲ್ಲೂ ಏನಾಗುತ್ತೆ ಅಂದರೆ ಆ ಸ್ಟೇಟ್ಮೆಂಟು ರನ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ ರನ್ ಆಗುತ್ತೆ? ಕಂಡೀಷನ್ನ ನಾವು ಕೊಡೋ ತನಕನೂ ಆ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕನೂ ಕೂಡ ಆ ಸ್ಟೇಟ್ಮೆಂಟ್ ಏನಾಗುತ್ತೆ ರನ್ ಆಗುತ್ತೆ. ಸೊ ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಅಂತಂದರೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತಲೂ ಕರಿತೀವಿ. ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅ ಲೂಪಿಂಗ್ ಸ್ಟೇಟ್ಮೆಂಟ್ಸು. ಇಟ್ ಈಸ್ ಯೂಸ್ಡ್ ಯಾವಾಗ ನಾವು ಇಟರೇಟಿವ್ ಸ್ಟೇಟ್ಮೆಂಟ್ಸ್ನ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಯೂಸ್ಡ್ ವೆನ್ ಎವರ್ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ನೀಡ್ ಟು ಬಿ ಎಕ್ಸಿಕ್ಯೂಟೆಡ್ ರಿಪೀಟೆಡ್ಲಿ ಇನ್ ದ ಪ್ರೋಗ್ರಾಮ್ ಅಂಟಿಲ್ ಸರ್ಟನ್ ಕಂಡೀಷನ್ ಇಸ್ ರೀಚ್ಡ್. ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳು ಮಲ್ಟಿಪಲ್ ಟೈಮ್ಸ್ ನಮ್ಮ ಪ್ರೋಗ್ರಾಮಲ್ಲಿ ರಿಪೀಟ್ ಆಗಬೇಕಾದಾಗ ಅಂಟಿಲ್ ಎಲ್ಲಿ ತನಕ ರಿಪೀಟ್ ಆಗಬೇಕು? ಕಂಡೀಷನ್ ರೀಚ್ ಆಗೋ ತನಕ ಅಂದಾಗ ನಾವೇನು ಮಾಡ್ತೀವಿ? ಇಟರೇಟಿವ್ ಸ್ಟೇಟ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ಕೋತೀವಿ. ಸೊ ಇಟರೇಷನ್ ಅಂದರೆ ಏನು? ದ ಪ್ರಾಸೆಸ್ ಆಫ್ ರಿಪೀಟಿಂಗ್ ದ ಸ್ಟೇಟ್ಮೆಂಟ್ಸ್ ಇನ್ ಅ ಪ್ರೋಗ್ರಾಮ್ ಅಂಟಿಲ್ ಸರ್ಟನ್ ಕಂಡೀಷನ್ ಇಸ್ ರೀಚ್ಡ್ ಇಸ್ ನೋನ್ ಆಸ್ ಇಟರೇಷನ್ ಆರ್ ಲೂಪಿಂಗ್. ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನ ರಿಪೀಟ್ ಮಾಡ್ತಾನೆ ಇರೋದು ಪ್ರೋಗ್ರಾಮಲ್ಲಿ, ಕೆಲವೊಂದು ಕಂಡೀಷನು ರೀಚ್ ಆಗೋ ತನಕ ಅಂದಾಗ ಅದನ್ನು ನಾವೇನಂತ ಕರಿತೀವಿ? ಇಟರೇಷನ್ ಅಂತ ಕರಿತೀವಿ ಅಥವಾ ಲೂಪಿಂಗ್ ಅಂತ ಕರಿತೀವಿ. ವೆರಿ ಸಿಂಪಲ್. ಪ್ರೋಗ್ರಾಮ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನು ಗಿವನ್ ಟು ಕಂಪ್ಯೂಟರ್ ಟು ಪರ್ಫಾರ್ಮ್ ಸಮ್ ವರ್ಕ್. ಪ್ರೋಗ್ರಾಮ್ ಅಂದರೆ ಇಟ್ ಈಸ್ ಅ ಕಲೆಕ್ಷನ್ಸ್ ಆಫ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಯೂಶಲಿ ಸ್ಟೇಟ್ಮೆಂಟ್ಸು ಒನ್ ಆಫ್ಟರ್ ದಿ ಅದರ್ ರನ್ ಆಗ್ತಾ ಹೋಗುತ್ತೆ. ಕೆಲವೊಂದು ಸತಿ ನಮಗೆ ಪ್ರೋಗ್ರಾಮಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಮಾಡಬೇಕು ಅಂದಾಗ ನಾವು ಸಿಯಲ್ಲಿ ವಿ ಹ್ಯಾವ್ ಅ ರಿಪಿಟೇಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ, ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ, ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಈ ಸ್ಟೇಟ್ಮೆಂಟ್ಸ್ಗಳನ್ನ ನಾವು ನಮ್ಮ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ಗಳನ್ನ ನಾವೇನು ಮಾಡ್ಬೋದು? ರಿಪೀಟ್ ಮಾಡ್ಬೋದು ಅಂಟಿಲ್ ದ ಕಂಡೀಷನ್ ಇಸ್ ರೀಚ್ಡ್. ನೆಕ್ಸ್ಟು ಲೂಪಿಂಗ್ ಸ್ಟೇಟ್ಮೆಂಟ್ಸಲ್ಲಿ ಏನೇನಿರುತ್ತೆ ಅಥವಾ ಇಟರೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ಏನೇನಿರುತ್ತೆ? ಇಟರೇಟಿವ್ ಸ್ಟೇಟ್ಮೆಂಟ್ಸಲ್ಲಿ 2 ಪಾರ್ಟ್ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸು, ಟೆಸ್ಟ್ ಕಂಡೀಷನ್ ಮತ್ತು ಬಾಡಿ ಆಫ್ ದ ಲೂಪ್ ಅಂತ ಹೇಳ್ತೀವಿ. ಸೊ ಇಟರೇಟಿವ್ ಸ್ಟೇಟ್ಮೆಂಟ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್, ಟೆಸ್ಟ್ ಕಂಡೀಷನ್, ಬಾಡಿ ಆಫ್ ದ ಲೂಪ್. ಸೊ ಟೆಸ್ಟ್ ಕಂಡೀಷನ್ ಅಂದರೆ ಏನು?
ಇಟ್ ಈಸ್ ಅ ಎಕ್ಸ್ಪ್ರೆಷನ್. ಟೆಸ್ಟ್ ಕಂಡೀಷನಲ್ಲಿ ಏನಿರುತ್ತೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅ ಸಿಂಪಲ್ ಎಕ್ಸ್ಪ್ರೆಷನ್. ಆ ಎಕ್ಸ್ಪ್ರೆಷನ್ನ ಮಾಡೋದಕ್ಕೆ ನಾವು ಆಪ್ರೇಟರ್ಸ್ಗಳನ್ನ ಯೂಸ್ ಮಾಡ್ಕೋತೀವಿ. ಯೂಶಲಿ ನಾವು ರಿಲೇಷನಲ್ ಆಪ್ರೇಟರ್ಸು, ಲಾಜಿಕಲ್ ಆಪ್ರೇಟರ್ಸ್ನ ಯೂಸ್ ಮಾಡ್ಕೋತೀವಿ. ಸೊ ನಾವು ಆಲ್ರೆಡಿ ಗೊತ್ತು ಸಿ ಪ್ರೋಗ್ರಾಮಿಂಗ್ ಅಂದರೆ ಇಟ್ ಈಸ್ ಅ ರಿಚ್ ಸೆಟ್ ಆಫ್ ಅನ್ ಆಪರೇಟರ್ಸ್ ಅಂತ ಕರಿತೀವಿ. ವಿ ಹ್ಯಾವ್ ಅ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟರ್ಸ್, ಅರ್ಥಮೆಟಿಕ್ ಆಪ್ರೇಟರ್ಸ್, ರಿಲೇಷನಲ್ ಆಪ್ರೇಟರ್ಸ್, ಲಾಜಿಕಲ್ ಆಪ್ರೇಟರ್ಸ್, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟರ್ಸ್ಗಳು. ಇದನ್ನು ನಾವು ಒಂದು ಎಕ್ಸ್ಪ್ರೆಷನಲ್ಲಿ ಯೂಸ್ ಮಾಡಿಕೊಂಡು ಅದನ್ನು ನಾವು ಇವ್ಯಾಲ್ಯೂಯೇಟ್ ಮಾಡಿದ್ರೆ ನಮಗೆ ಐದರ್ ಟ್ರೂ ಆರ್ ಫಾಲ್ಸ್ ಬರುತ್ತೆ ಕಂಡೀಷನ್ನು. ಅದು ಇವ್ಯಾಲ್ಯೂಯೇಟ್ ಆದಾಗ ರಿಲೇಷನ್ ಆಪ್ರೇಟರ್ಸ್ ಅಂತಂದರೆ ಲೆಸ್ಸರ್ ಇರ್ಬೋದು, ಗ್ರೇಟರ್ ಇರ್ಬೋದು, ಈಕ್ವಲ್ ಇರ್ಬೋದು, ನಾಟ್ ಈಕ್ವಲ್ ಆಗಿರ್ಬೋದು. ಲಾಜಿಕಲ್ ಆಪ್ರೇಟರ್ ಅಂದರೆ ಹ್ಯಾಂಡು, ಹಾರ್ ಆಗಿರ್ಬೋದು. ನಾನಿಲ್ಲಿ ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ದಟ್ ಈಸ್ ನೋಡಿ, ಇದು ಒಂದು ಟೆಸ್ಟ್ ಕಂಡೀಷನು. n ಈಸ್ ಈಕ್ವಲ್ ಟು 0 ಅಂತ. n ಏನಾದರೂ 0 ಆಗಿತ್ತು ಅಂದರೆ 0 ಈಸ್ ಈಕ್ವಲ್ ಟು 0 ಕಂಡೀಷನ್ ಏನಾಗುತ್ತೆ, ಟ್ರೂ ಆಗುತ್ತೆ. ಯಾವುದೇ ಒಂದು ಟೆಸ್ಟ್ ಕಂಡೀಷನ್ನ ನೀನು ಸಾಲ್ವ್ ಮಾಡಿದ್ರೆ ನಿಂಗೆ ಬರೋದಲ್ಲಿ ಔಟ್ಪುಟ್ಟು ಎರಡೇ, ಒಂದು ಟ್ರೂ ಬರುತ್ತೆ, ಇಲ್ಲಾಂದರೆ ಒಂದು ಫಾಲ್ಸ್ ಬರುತ್ತೆ. ಕಂಡೀಷನು ಟ್ರೂ ಆಯಿತು ಅಂದರೆ ಎರಡನೇ ಪಾರ್ಟ್ ಏನು, ನಮ್ಮದು ಬಾಡಿ ಆಫ್ ದ ಲೂಪಿಂಗ್ ಸ್ಟೇಟ್ಮೆಂಟಲ್ಲಿ ಎರಡನೇ ಪಾರ್ಟ್ ಏನಿದೆ ಬಾಡಿ ಆಫ್ ದ ಲೂಪ್ ಒಳಗಡೆ ಹೋಗುತ್ತೆ. ಟೆಸ್ಟ್ ಕಂಡೀಷನ್ನು ಚೆಕ್ ಮಾಡಿದ ತಕ್ಷಣ ಫಾಲ್ಸ್ ಆಗೋಯ್ತು ಅಂದರೆ ಬಾಡಿ ಆಫ್ ದ ಲೂಪ್ ಒಳಗಡೆ ನೀನು 100 ಅಲ್ಲ 200 ಸ್ಟೇಟ್ಮೆಂಟ್ಸ್ ಬರೆದಿದ್ರು ಕೂಡ ಅದು ಒಳಗಡೆ ರನ್ ಆಗಲ್ಲ, ಅಂದರೆ ಬಾಡಿ ಆಫ್ ದ ಲೂಪ್ ಒಳಗಡೆ ಅದು ಹೋಗಲ್ಲ. ಇನ್ನೊಂದು ಎಕ್ಸಾಂಪಲ್ ಯಾವ ಥರ ಬರಿಬೋದು ಅಂದರೆ n ಇಸ್ ಗ್ರೇಟರ್ ದೆನ್ 9. ಈಗ ಫಾರ್ ಎಕ್ಸಾಂಪಲ್ n ವ್ಯಾಲ್ಯೂ ಇಸ್ 10. ಹೌದು, ಕಂಡೀಷನ್ ಏನಾಗುತ್ತೆ, 10 ಇಸ್ ಗ್ರೇಟರ್ ದೆನ್ 9, ಕಂಡೀಷನ್ ಟ್ರೂ. ದೆನ್ ಇಟ್ ಗೋಸ್ ಇನ್ಸೈಡ್ ದ ಬಾಡಿ ಆಫ್ ದ ಲೂಪ್. ಇನ್ನೊಂದು ಎಕ್ಸಾಂಪಲು n ಇಸ್ ಲೆಸ್ ದೆನ್ 10. ಫಾರ್ ಎಕ್ಸಾಂಪಲ್ ಇವಾಗ ನಂದು n ವ್ಯಾಲ್ಯೂ 100 ಅಂತ ಅಂದ್ಕೊಳ್ಳೋಣ. 100 ಇಸ್ ಲೆಸ್ ದೆನ್ 10, ಕಂಡೀಷನ್ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಆವಾಗ ಬಾಡಿ ಆಫ್ ದ ಲೂಪ್ಗೆ ಅದು ಕಂಟ್ರೋಲ್ನ ಸೆಂಡ್ ಮಾಡಲ್ಲ, ಬಾಡಿ ಆಫ್ ದ ಲೂಪ್ ಸ್ಟೇಟ್ಮೆಂಟ್ಸು ರನ್ ಆಗಲ್ಲ. ಸೊ ಟೆಸ್ಟ್ ಕಂಡೀಷನ್ ಅಂದರೆ ಇಷ್ಟೇ, ವೆರಿ ಸಿಂಪಲ್. ಅದೊಂದು ಎಕ್ಸ್ಪ್ರೆಷನ್ ಇರುತ್ತೆ. ಎಕ್ಸ್ಪ್ರೆಷನ್ ಅಂದರೆ ಇಟ್ ಇಸ್ ಅ ಕಾಂಬಿನೇಷನ್ಸ್ ಆಫ್ ಆಪ್ರೇಟರ್ಸ್ ಅಂತ ಕರಿತೀವಿ. ಒಂದು ಎಕ್ಸ್ಪ್ರೆಷನ್ ನಾವು ಸಾಲ್ವ್ ಮಾಡಿದ್ರೆ ಆವಾಗ ನಮಗೆ ರಿಸಲ್ಟ್ ಬರುತ್ತೆ. ಆ ರಿಸಲ್ಟು ಟ್ರೂ ಅಥವಾ ಫಾಲ್ಸ್ ಫಾರ್ಮಲ್ಲಿ ಬರುತ್ತೆ. ಕಂಡೀಷನ್ ಟ್ರೂ ಆಯಿತು ಅಂದರೆ ಎರಡನೇ ಪಾರ್ಟ್ ಏನಿದೆ ಬಾಡಿ ಆಫ್ ದ ಲೂಪ್ ಒಳಗಡೆ ಕಂಟ್ರೋಲ್ ಹೋಗುತ್ತೆ. ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಬಾಡಿ ಆಫ್ ದ ಲೂಪಲ್ಲಿ ಏನೇ ಬರೆದಿದ್ರು ಅದನ್ನು ಸ್ಕಿಪ್ ಮಾಡುತ್ತೆ, ಮುಂದೆ ಏನಿರುತ್ತೆ ಅದನ್ನು ರನ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಎರಡನೇ ಪಾರ್ಟ್ ಯಾವುದು, ಬಾಡಿ ಆಫ್ ದ ಲೂಪ್. ಬಾಡಿ ಆಫ್ ದ ಲೂಪ್ ಅಂದರೆ ಏನು, ಬಾಡಿ ಆಫ್ ದ ಲೂಪ್ ಅಂದರೆ ಇಟ್ ಕನ್ಸಿಸ್ಟ್ ಆಫ್ ಅ ಸಿಂಗಲ್ ಸ್ಟೇಟ್ಮೆಂಟ್ ಆರ್ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಆ್ಯಕ್ಚುಲ್ ಕೋಡು ಅದು ರನ್ ಆಗಬೇಕಾ ಬೇಡವಾ ಅಂತ, ಸಿಂಗಲ್ ಸ್ಟೇಟ್ಮೆಂಟ್ ಆರ್ ಮಲ್ಟಿಪಲ್ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಎಕ್ಸಾಂಪಲಲ್ಲಿ ನೋಡಿ, ಇಲ್ಲಿ ಪ್ರಿಂಟ್ ಎಫ್ ಎಲೋ ಇದೇ ಒಂದೇ ಸ್ಟೇಟ್ಮೆಂಟು. ಅಂದರೆ ನಾನು ಮೇಲ್ಗಡೆ ಕಂಡೀಷನ್ ಹಾಕಿರ್ತೀನಿ, ಆ ಕಂಡೀಷನ್ ಟ್ರೂ ಆಯಿತು ಅಂದರೆ ಪ್ರಿಂಟ್ ಎಫ್ ಎಲೋ ಅನ್ನೋದು ಪ್ರಿಂಟ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಕಂಡೀಷನ್ ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ ಪ್ರಿಂಟ್ ಐ ಮತ್ತು ಪ್ರಿಂಟ್ ವೆಲ್ಕಮ್ ಟು ದ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ ಅಂತ ಬರೆದಿದ್ದೀನಿ. ಇದು ಒಂದು ಸ್ಟೇಟ್ಮೆಂಟ್, ಇದೊಂದು ಸ್ಟೇಟ್ಮೆಂಟು. ಫಸ್ಟ್ ಎಕ್ಸಾಂಪಲಲ್ಲಿ ಒಂದೇ ಸ್ಟೇಟ್ಮೆಂಟ್ ಇದೆ. ಬಾಡಿ ಆಫ್ ದ ಲೂಪ್ ಒಳಗಡೆ ಒಂದು ಸ್ಟೇಟ್ಮೆಂಟ್ ಆದರೂ ಇರ್ಬೋದು, ಐದರ್ ಇಟ್ ಕ್ಯಾನ್ ಬಿ ಅ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಆದರೂ ಇರ್ಬೋದು. ಒಂದೇ ಸ್ಟೇಟ್ಮೆಂಟ್ ಇತ್ತು ಅಂದರೆ ಅದನ್ನು ನಾವು ಡೈರೆಕ್ಟ್ ಹಂಗೆ ಬರಿಬೋದು. ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಇತ್ತು ಅಂದರೆ ಅದನ್ನು ನಾವು ಫ್ಲಾ ಬ್ರ್ಯಾಕೆಟ್ ಒಳಗಡೆ ಬರೀಬೇಕು. ಸೊ ಬಾಡಿ ಆಫ್ ದ ಲೂಪ್ ಒಳಗಡೆ ಏನಿರುತ್ತೆ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಥವಾ ಸೆಟ್ ಆಫ್ ಸ್ಟೇಟ್ಮೆಂಟ್ಸು ಇರುತ್ತೆ. ಸೊ ಇಟರೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ಎರಡು ಪಾರ್ಟ್ ಇರುತ್ತೆ. ಮೊದಲನೇದು ಟೆಸ್ಟ್ ಕಂಡೀಷನ್ ಅಂತ ಕರಿತೀವಿ, ಎರಡನೇದು ಬಾಡಿ ಆಫ್ ದ ಲೂಪ್ ಅಂತ ಕರಿತೀವಿ. ಟೆಸ್ಟ್ ಕಂಡೀಷನ್ ಅಂದರೆ ಎಕ್ಸ್ಪ್ರೆಷನು, ಅದನ್ನು ಸಾಲ್ವ್ ಮಾಡಿದ್ರೆ ಟ್ರೂ ಆರ್ ಫಾಲ್ಸ್ ಅಂತ ಬರುತ್ತೆ. ಬೇಸ್ಡ್ ಆನ್ ದ ರಿಸಲ್ಟ್ ದ ಬಾಡಿ ಆಫ್ ದ ಲೂಪ್ ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟು ಒಂದು ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ಬರೆದಿದ್ದೀನಿ. ಇಲ್ಲಿ ನೋಡಿ ಇಟ್ರೇಷನ್ನು ಫಸ್ಟ್ ಮೇಲ್ಗಡೆಯಿಂದ ಫ್ಲೋ ಆಗ್ತಾ ಬರುತ್ತೆ. ಇಲ್ಲಿ ಈ ಸಿಂಬಲ್ನ ನಾವು ಡಿಸಿಷನ್ ಮೇಕಿಂಗ್ ಸಿಂಬಲ್ ಅಂತ ಕರಿತೀವಿ. ಇದ್ರ ಒಳಗಡೆ ನಾವೇನು ಮಾಡ್ತೀವಿ, ಕಂಡೀಷನ್ ಹಾಕ್ತೀವಿ. ಈ ಕಂಡೀಷನ್ ಹಾಕಾದ್ಮೇಲೆ ಇದು ಇವ್ಯಾಲ್ಯೂಯೇಟ್ ಮಾಡಾದ್ಮೇಲೆ ಇದರಿಂದ ಬರೋ ಅಂಥ ರಿಸಲ್ಟ್ ಬೇಸಿಸ್ ಮೇಲೇ ನಾವೇನು ಡಿಸೈಡ್ ಮಾಡೋದು, ಇಲ್ಲಿಗೆ ಬ್ಲಾಕ್ ಒಳಗಡೆ ಹೋಗಬೇಕಾ ಅಥವಾ ಬ್ಲಾಕಿಂದ ಈಚೆ ಬರಬೇಕಾ ಅಂತ. ಅದಕ್ಕೆ ಇದನ್ನು ನಾವು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಯಾವಾಗ ನಮ್ಮದು ಕಂಟ್ರೋಲು ಈ ಬಾಕ್ಸ್ ಒಳಗಡೆ ಬರುತ್ತೆ, ಇಲ್ಲೇನು ಎಕ್ಸ್ಪ್ರೆಷನ್ ಬರೆದಿರ್ತೀವಿ ಅದು ಸಾಲ್ವ್ ಆದಾಗ ಕಂಡೀಷನ್ ಟ್ರೂ ಆಯಿತು ಅಂದರೆ ಅದು ಬಾಡಿ ಆಫ್ ದ ಲೂಪ್ನ ರನ್ ಮಾಡುತ್ತೆ. ಮತ್ತೆ ತಿರ್ಗಾ ಒಂದ್ಸತಿ ರನ್ ಆಗಿಬಿಟ್ಟು ಅದು ಈಚೆ ಬರಲ್ಲ. ಮತ್ತೆ ತಿರ್ಗಾ ಏನಾಗುತ್ತೆ ಅಂದರೆ ಮತ್ತೆ ತಿರ್ಗಾ ಕಂಡೀಷನ್ನ ಚೆಕ್ ಮಾಡುತ್ತೆ. ಮತ್ತೆ ತಿರ್ಗಾ ಚೆಕ್ ಮಾಡಿದಾಗಲೂ ಕೂಡ ಕಂಡೀಷನ್ ಟ್ರೂ ಆಯಿತು ಅಂದರೆ ಬಾಡಿ ಆಫ್ ದ ಲೂಪ್ ಏನಾಗುತ್ತೆ, ಮತ್ತೆ ರಿಪೀಟ್ ಆಗುತ್ತೆ. ಮತ್ತು ಸೇಮ್ ಪ್ರಾಸೆಸ್ಸು ರಿಪೀಟ್ ಆಗ್ತಾ ಹೋಗುತ್ತೆ. ಎಲ್ಲಿ ತನಕ ಅಂದರೆ ಕಂಡೀಷನ್ನ ಚೆಕ್ ಮಾಡಿದಾಗ ಕಂಡೀಷನ್ ಫಾಲ್ಸ್ ಆಗೋ ತನಕ. ಕಂಡೀಷನ್ ಯಾವಾಗ ಫಾಲ್ ಆಗುತ್ತೆ ಆವಾಗ ಅದೇನಾಗುತ್ತೆ, ಬಾಡಿ ಆಫ್ ದ ಲೂಪ್ ಒಳಗಡೆ ಹೋಗೋದಿಲ್ಲ, ಡೈರೆಕ್ಟಾಗಿ ಈಚೆ ಬರುತ್ತೆ.
ಸೊ ವೆರಿ ಸಿಂಪಲ್ಲು. ಇಟರೇಷನ್ ಅಂದರೆ ಇಟರೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ಎರಡು ಪಾರ್ಟ್ ಇರುತ್ತೆ. ಫಸ್ಟ್ ಒನ್ ಟೆಸ್ಟ್ ಕಂಡೀಷನ್ ಪಾರ್ಟ್, ಸೆಕೆಂಡ್ ಒನ್ ಬಾಡಿ ಆಫ್ ದ ಲೂಪ್. ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಟೇಟ್ಮೆಂಟ್ಸು. ಲೂಪ್ಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಟೆಸ್ಟ್ ಕಂಡೀಷನ್. ನಾವು ಕಂಡೀಷನ್ನ ಎಲ್ಲಿ ಚೆಕ್ ಮಾಡ್ತೀವಿ ಆ ಪ್ಲೇಸಸ್ ಮೇಲೆ ಲೂಪ್ಸ್ನ ಎರಡು ಥರ ಕ್ಲಾಸಿಫೈ ಮಾಡಿದ್ದೀವಿ. ಅದನ್ನ ಮೊದಲನೇದನ್ನ ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ, ಎರಡನೇದನ್ನ ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಇವೆರಡು ಲೂಪ್ಸ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಟೆಸ್ಟ್ ಕಂಡೀಷನ್. ಫಸ್ಟ್ ಒನ್ ಎಂಟ್ರಿ ಕಂಟ್ರೋಲ್ ಲೂಪ್. ಎಂಟ್ರಿ ಅಂದರೆ ಏನು? ಶುರು ಆಗೋಕ್ಕಿಂತ ಮುಂಚೆನೇ, ಅಂದರೆ ಬಾಡಿ ಆಫ್ ದ ಲೂಪ್ ಒಳಗಡೆ ಇರೋವಂಥ ಸ್ಟೇಟ್ಮೆಂಟು ಶುರು ಆಗೋಕ್ಕಿಂತ ಮುಂಚೆನೇ ನಾವು ಕಂಡೀಷನ್ ಹಾಕಿದ್ರೆ ಅದನ್ನು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ನೋಡಿ, ಇನ್ ದ ಎಂಟ್ರಿ ಕಂಟ್ರೋಲ್ ಲೂಪ್ ಇನ್ ಸಿಯಲ್ಲಿ ಕಂಡೀಷನ್ ಆರ್ ಟೆಸ್ಟೆಡ್ ಬಿಫೋರ್ ದ ಸ್ಟಾರ್ಟ್ ಆಫ್ ದ ಲೂಪ್ ಎಕ್ಸಿಕ್ಯೂಷನ್. ನಾನು ನಿಮ್ಗೇನಂತ ಹೇಳ್ಕೊಟ್ಟಿದ್ದೆ, ಇಟ್ರೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ಎರಡು ಪಾರ್ಟ್ ಇರುತ್ತೆ, ಒಂದು ಟೆಸ್ಟ್ ಪಾರ್ಟ್ ಇರುತ್ತೆ, ಇನ್ನೊಂದು ಬಾಡಿ ಆಫ್ ದ ಲೂಪ್ ಇರುತ್ತೆ ಅಂತ ಹೇಳಿದೆ. ಬಾಡಿ ಆಫ್ ದ ಲೂಪು ರನ್ ಆಗೋಕ್ಕಿಂತ ಮುಂಚೆನೇ ಕಂಡೀಷನ್ನ ಹಾಕಿದ್ರೆ ಅದನ್ನು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಇಫ್ ದ ಕಂಡೀಷನ್ ಆರ್ ಸ್ಯಾಟಿಸ್ಫೈಡ್ ದೆನ್ ದ ಬಾಡಿ ಆಫ್ ದ ಲೂಪ್ ಏನಾಗುತ್ತೆ, ರನ್ ಆಗುತ್ತೆ. ಇಲ್ಲ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಬಾಡಿ ಆಫ್ ದ ಲೂಪ್ ಏನಾಗಲ್ಲ, ರನ್ ಆಗಲ್ಲ. ಮತ್ತು ಎಂಟ್ರಿ ಕಂಟ್ರೋಲ್ ಲೂಪ್ನ ನಾವು ಟಾಪ್ ಟೆಸ್ಟೆಡ್ ಲೂಪ್ ಅಂತಲೂ ಕರಿತೀವಿ, ಪ್ರೀ ಟೆಸ್ಟ್ ಲೂಪ್ ಅಂತಲೂ ಕರಿತೀವಿ. ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಎಂಟ್ರಿ ಕಂಟ್ರೋಲ್ ಲೂಪ್ಗೆ ನಾವು ಕಾಮನ್ ಆಗಿ ಯೂಸ್ ಮಾಡೋದು ಯಾವುದು ಅಂದರೆ ಫಾರ್ ಲೂಪು ಮತ್ತು ವೈಲ್ ಲೂಪು. ಇವೆರಡೂ ಎಕ್ಸಾಂಪಲ್ಸ್ ಆಫ್ ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಇಲ್ಲೊಂದು ಸಿಂಪಲ್ ಬ್ಲಾಕ್ ಡಯಾಗ್ರಾಮ್ ಬರೆದಿದ್ದೀನಿ. ಇಲ್ಲಿ ಎಂಟ್ರಿ ಆಗುತ್ತೆ, ಕಂಡೀಷನ್ನ ಏನು ಮಾಡ್ತಿದ್ದೀವಿ ನೋಡಿ, ಬಾಡಿ ಆಫ್ ದ ಲೂಪ್ನ ಸೆಕೆಂಡ್ ಬರೆದಿದ್ದೀನಿ. ಟೆಸ್ಟ್ ಕಂಡೀಷನ್ ಏನಿದೆ, ಫಸ್ಟ್ ಇದೆ. ಕಂಡೀಷನ್ ಏನಾಗುತ್ತೆ, ಫಸ್ಟು ಚೆಕ್ ಆಗುತ್ತೆ. ಕಂಡೀಷನ್ ಟ್ರೂ ಆದರೆ ಬಾಡಿ ಆಫ್ ದ ಲೂಪ್ ಏನಾಗುತ್ತೆ, ರನ್ ಆಗುತ್ತೆ. ರನ್ ಆದಮೇಲೆ ಮತ್ತೆ ತಿರ್ಗಿ ಏನಾಗುತ್ತೆ, ಮತ್ತೆ ಇಲ್ಲಿಗೆ ವಾಪಸ್ ಬರುತ್ತೆ. ಮತ್ತೆ ಕಂಡೀಷನ್ ಚೆಕ್ ಆಗುತ್ತೆ, ಟ್ರೂ ಆಯಿತು ಅಂದರೆ ಬಾಡಿ ಆಫ್ ದ ಲೂಪ್ ರಿಪೀಟ್ ಆಗುತ್ತೆ. ಅಗೇನ್ ಇಟ್ ಗೋ ಬ್ಯಾಕ್ಸ್ ಟು ದ ಟೆಸ್ಟ್ ಕಂಡೀಷನ್. ದಿಸ್ ಪ್ರಾಸೆಸ್ ಏನಾಗಿರುತ್ತೆ, ರಿಪೀಟ್ ಆಗ್ತಾ ಇರುತ್ತೆ. ಎಲ್ಲಿ ತನಕ ಅಂದರೆ ವೆನ್ ಯು ಟೆಸ್ಟ್ ದ ಕಂಡೀಷನ್ ಅಂಟಿಲ್ ಇಟ್ ಬಿಕಮ್ಸ್ ಫಾಲ್ಸ್. ಒನ್ಸ್ ದ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಅದು ಏನಾಗುತ್ತೆ, ಕಮ್ಸ್ ಔಟ್, ಈಚೆ ಬರುತ್ತೆ. ಸೊ ಇದನ್ನು ನಾವು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಸೊ ಬಾಡಿ ಆಫ್ ದ ಲೂಪ್ ರನ್ ಆಗೋಕ್ಕಿಂತ ಮುಂಚೆನೇ ಟೆಸ್ಟನ್ನ ಮಾಡಿದ್ರೆ ಅದನ್ನು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತಲೂ ಕರಿತೀವಿ, ಟಾಪ್ ಟೆಸ್ಟೆಡ್ ಲೂಪ್ ಅಂತಲೂ ಕರಿತೀವಿ, ಪ್ರೀ ಟೆಸ್ಟ್ ಲೂಪ್ ಅಂತಲೂ ಕರಿತೀವಿ. ಸಿಯಲ್ಲಿ ನಾವು ಕಾಮನ್ ಆಗಿ ನೋಡೋ ಅಂಥ ಫಾರ್ ಲೂಪು ಮತ್ತು ವೈಲ್ ಲೂಪ್ನ ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ನೆಕ್ಸ್ಟು ಎಕ್ಸಿಟ್ ಕಂಟ್ರೋಲ್ ಲೂಪು. ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂದರೆ ಎಂಟ್ರಿ ಅಂದರೆ ಬಿಫೋರು, ಎಕ್ಸಿಟ್ ಅಂದರೆ ಆಫ್ಟರ್ ಅಷ್ಟೇ. ಇನ್ ದ ಎಕ್ಸಿಟ್ ಕಂಟ್ರೋಲ್ ಲೂಪಲ್ಲಿ ಕಂಡೀಷನ್ ಆರ್ ಟೆಸ್ಟೆಡ್ ಆಫ್ಟರ್ ದ ಸ್ಟಾರ್ಟ್ ಆಫ್ ದ ಲೂಪ್ ಎಕ್ಸಿಕ್ಯೂಷನ್. ಅಂದರೆ ಬಾಡಿ ಆಫ್ ದ ಲೂಪ್ ಏನಾಗ್ಬಿಟ್ಟಿರುತ್ತೆ, ಶುರು ಆಗಿರುತ್ತೆ, ಒಂದು ಸತಿ ರನ್ನು ಆಗಿರುತ್ತೆ. ಬಟ್ ಎರಡನೇ ಸತಿ ರನ್ ಆಗಬೇಕು ಅನ್ನೋದಕ್ಕೆ ಕಂಡೀಷನ್ನ ಚೆಕ್ ಮಾಡ್ತೀವಿ. ಎರಡನೇ ಸತಿ ರನ್ ಆಗಬೇಕು ಆ ಟೈಮಲ್ಲಿ ಕಂಡೀಷನ್ನ ನಾವು ಚೆಕ್ ಮಾಡಿದಾಗ ಅದು ಫಾಲ್ಸ್ ಆಯಿತು ಅಂದರೆ ಬಾಡಿ ಆಫ್ ದ ಲೂಪ್ ರನ್ ಆಗಲ್ಲ, ಅದು ಡೈರೆಕ್ಟ್ ಈಚೆ ಬರುತ್ತೆ. ಬಾಡಿ ಆಫ್ ದ ಲೂಪ್ ಇಸ್ ಎಕ್ಸಿಕ್ಯೂಟೆಡ್ ಒನ್ಸ್. ಕಂಡೀಷನು ಟ್ರೂ ಆದರೂ ಆಗಿರಲಿ, ಕಂಡೀಷನ್ ಫಾಲ್ಸ್ ಆದರೂ ಆಗಿರಲಿ, ಬಾಡಿ ಆಫ್ ದ ಲೂಪ್ ಏನಾಗಿರುತ್ತೆ ಅಂದರೆ ಒಂದು ಸತಿ ರನ್ ಆಗಿರುತ್ತೆ. ಈ ಎಕ್ಸಿಟ್ ಕಂಟ್ರೋಲ್ ಲೂಪ್ನ ನಾವು ಬಾಟಮ್ ಟೆಸ್ಟೆಡ್ ಲೂಪ್ ಅಂತಲೂ ಕರಿತೀವಿ, ಪೋಸ್ಟ್ ಟೆಸ್ಟ್ ಅಂತ ಕರಿತೀವಿ. ಬಾಟಮ್ ಅಂದರೆ ಕೊನೆಯಲ್ಲಿ ಟೆಸ್ಟ್ ಮಾಡೋದನ್ನು, ಪೋಸ್ಟ್ ಅಂತಂದರೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಟೆಸ್ಟ್ ಮಾಡೋದನ್ನು. ಅದಕ್ಕೆ ಇದನ್ನು ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂತಲೂ ಕರಿತೀವಿ, ಬಾಟಮ್ ಟೆಸ್ಟೆಡ್ ಲೂಪ್ ಅಂತಲೂ ಕರಿತೀವಿ, ಅಥವಾ ಪೋಸ್ಟ್ ಟೆಸ್ಟ್ ಲೂಪ್ ಅಂತಲೂ ಕರಿತೀವಿ. ಯಾವುದು ಎಕ್ಸಾಂಪಲು ಪೋಸ್ಟ್ ಟೆಸ್ಟ್ ಲೂಪ್ಗೆ ಅಂದರೆ ಡೂ ವೈಲ್ ಲೂಪ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ ಪೋಸ್ಟ್ ಟೆಸ್ಟ್ ಲೂಪ್ ಅಥವಾ ಎಕ್ಸಿಟ್ ಕಂಟ್ರೋಲ್ ಲೂಪ್. ಸೊ ಇಲ್ಲೊಂದು ಬ್ಲಾಕ್ ಡಯಾಗ್ರಾಮ್ ನೋಡಿ. ಸೊ ನಮಗೆ ಫಸ್ಟು ಎಂಟ್ರಿ ಆಗುತ್ತೆ. ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಫಸ್ಟು ಬಾಡಿ ಆಫ್ ದ ಲೂಪ್ ಹಾಕ್ತಿದ್ದೀವಿ. ಸೊ ಬಾಡಿ ಆಫ್ ದ ಲೂಪ್ ಏನಾಗುತ್ತೆ, ರನ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ ಮತ್ತೆ ತಿರ್ಗಾ ಟ್ರೂ ಆಯಿತು ಅಂತಂದರೆ ಅವಾಗ ಏನಾಗುತ್ತೆ, ವಾಪಸ್ಸು ಬಾಡಿ ಆಫ್ ದ ಲೂಪ್ಗೆ ಹೋಗುತ್ತೆ. ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ಈಚೆ ಬರುತ್ತೆ. ಸೊ ಇದು ಎಂಟ್ರಿ ಮತ್ತು ಎಕ್ಸಿಟ್ ಕಂಟ್ರೋಲ್ ಲೂಪು. ಸೊ ಡಿಫ್ರೆನ್ಸ್ ಬಿಟ್ವೀನ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಕಂಟ್ರೋಲ್ ಲೂಪಲ್ಲಿ ಡಯಾಗ್ರಾಮ್ ಮತ್ತೆ ಸೇಮ್ ಅದೇ ಕೊಟ್ಟಿದ್ದೀನಿ. ಅದಾದಮೇಲೆ ಪಾಯಿಂಟ್ಸ್ ಹಾಕಿದ್ದೀನಿ ನೋಡಿ. ಇಲ್ಲಿ ಟೆಸ್ಟ್ ಕಂಡೀಷನ್ ಇಸ್ ಚೆಕ್ಡ್ ಫಸ್ಟ್ ಆ್ಯಂಡ್ ದೆನ್ ದ ಬಾಡಿ ಆಫ್ ದ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಲೂಪ್ ಆಫ್ ದ ಬಾಡಿ ವಿಲ್ ಬಿ ಎಕ್ಸಿಕ್ಯೂಟೆಡ್ ಫಸ್ಟ್ ಆ್ಯಂಡ್ ದೆನ್ ದ ಕಂಡೀಷನ್ ಇಸ್ ಚೆಕ್ಡ್.
ಅದಾದಮೇಲೆ ಫಸ್ಟ್ ಇಲ್ಲೇನು ಹೇಳ್ತಿದ್ದೀನಿ ಅಂದರೆ ಕಂಡೀಷನ್ ಫಸ್ಟ್ ಚೆಕ್ ಆಗುತ್ತೆ, ಆಮೇಲೆ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಲೂಪ್ ರನ್ ಆಗುತ್ತೆ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ಇಫ್ ಟೆಸ್ಟ್ ಕಂಡೀಷನ್ ಇಸ್ ಫಾಲ್ಸ್ ಆಗೋಯ್ತು ಅಂತಂದರೆ ಬಾಡಿ ಆಫ್ ದ ಲೂಪ್ ಏನಾಗಲ್ಲ, ರನ್ ಆಗಲ್ಲ. ಇಲ್ಲಿ ಕಂಡೀಷನ್ ಫಾಲ್ ಆದರೂ ಆಗಲಿ ಟ್ರೂ ಆಗಲಿ ಬಾಡಿ ಆಫ್ ದ ಲೂಪ್ ಏನಾಗಿರುತ್ತೆ, ಒನ್ ಟೈಮ್ ರನ್ ಆಗುತ್ತೆ. ಫಾರ್ ಲೂಪು ಆ್ಯಂಡ್ ವೈಲ್ ಲೂಪು ಆರ್ ದ ಎಕ್ಸಾಂಪಲ್ ಫಾರ್ ಎಂಟ್ರಿ ಕಂಟ್ರೋಲ್ ಲೂಪು. ಡೂ ವೈಲ್ ಲೂಪ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸಿಟ್ ಕಂಟ್ರೋಲ್ ಲೂಪು. ಎಂಟ್ರಿ ಕಂಟ್ರೋಲ್ ಲೂಪ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕಂಡೀಷನ್ನ ಫಸ್ಟ್ ಚೆಕ್ ಮಾಡಬೇಕು ಅಂತ ಇದ್ದರೆ ಆ ಕೇಸಸಲ್ಲಿ ಎಂಟ್ರಿ ಕಂಟ್ರೋಲ್ ಲೂಪ್ನ ಯೂಸ್ ಮಾಡ್ಕೋತೀವಿ. ಎಕ್ಸಿಟ್ ಕಂಟ್ರೋಲ್ ಲೂಪ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಯಾವಾಗ ಕಂಡೀಷನ್ ಲಾಸ್ಟಲ್ಲಿ ಚೆಕ್ ಮಾಡಬೇಕು ಆವಾಗ ಎಕ್ಸಿಟ್ ಕಂಟ್ರೋಲ್ ಲೂಪ್ನ ಯೂಸ್ ಮಾಡ್ಕೋತೀವಿ. ಲೆಟ್ಸ್ ಸಿ ಯಾವಾಗ ಯೂಸ್ ಮಾಡ್ತೀವಿ ಇಟ್ರೇಟಿವ್ ಸ್ಟೇಟ್ಮೆಂಟ್ಸ್ ಅಂದರೆ ಯೂಸ್ಡ್ ಇನ್ ಪ್ರೋಗ್ರಾಮ್ ವೆನ್ ಎವರ್ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ನೀಡ್ ಟು ಬಿ ಎಕ್ಸಿಕ್ಯೂಟೆಡ್ ಮಲ್ಟಿಪಲ್ ಟೈಮ್ಸ್ ಅಂಟಿಲ್ ದ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಕಂಡೀಷನ್ ಟ್ರೂ ಆದರೆ ರಿಪೀಟ್ ಆಗ್ತಾ ಹೋಗುತ್ತೆ, ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ರಿಪೀಟ್ ಮಾಡೋದನ್ನು ಸ್ಟಾಪ್ ಮಾಡುತ್ತೆ. MCQ ಕ್ವೆಶನ್ಸು. Then first, iteration is the process where a set of instruction or statement is executed repeatedly for a specified number of times. Iteration ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಏನಾಗುತ್ತೆ, ರಿಪೀಟ್ ಆಗುತ್ತೆ ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್. ಅದು ಡೆಫಿನೇಷನು. ಟ್ರೂನಾ ಫಾಲ್ಸಾ ಬೋತಾ ನನ್ನ ಅಂತ. ಆನ್ಸರ್ ಇಸ್ ಟ್ರೂ. ನೆಕ್ಸ್ಟ್ ಒನ್ನು ಇಟ್ರೇಟಿವ್ ಸ್ಟೇಟ್ಮೆಂಟ್ಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಶ್ ಸ್ಟೇಟ್ಮೆಂಟ್ಸ್. ಏನಂತ ಕರಿತೀವಿ, ಇನ್ನೊಂದು ಹೆಸರೇನು, ರಿಕರ್ಷನ, ಲೂಪಿಂಗ, ಡಿಸಿಷನ್ ಮೇಕಿಂಗ, ನನ್ನ ಅಂತ. ಸೊ ಇಟ್ರೇಟಿವ್ ಸ್ಟೇಟ್ಮೆಂಟ್ಸ್ದು ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂತಂದರೆ ಇವು ನಾಲ್ಕಲ್ಲಿ ಕರೆಕ್ಟ್ ಒನ್ನು ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಲೂಪಿಂಗ್ ಅಂದರೆ ಲೂಪ್ ರಿಪೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಟರೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ಎಷ್ಟು ಪಾರ್ಟ್ಸ್ ಇರುತ್ತೆ. ಇಟರೇಟಿವ್ ಸ್ಟೇಟ್ಮೆಂಟ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಪಾರ್ಟ್ಸ್, 2 parts, 3, 4, none. ಸೊ ಇಟ್ರೇಟಿವ್ ನಾನು ಏನೇಳಿ ಕೊಟ್ಟಿದ್ದೆ, ಇಟ್ರೇಟಿವ್ ಸ್ಟೇಟ್ಮೆಂಟ್ಸಲ್ಲಿ 2 ಪಾರ್ಟ್ ಇರುತ್ತೆ, ಟೆಸ್ಟ್ ಕಂಡೀಷನ್ ಮತ್ತು ಬಾಡಿ ಆಫ್ ದ ಲೂಪ್ ಅಂತ. ಸೊ ಆನ್ಸರ್ ಇಸ್ 2. ನೆಕ್ಸ್ಟು ಎಂಟ್ರಿ ಕಂಟ್ರೋಲ್ ಲೂಪ್ನ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ. ಎಂಟ್ರಿ ಕಂಟ್ರೋಲ್ ಲೂಪ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಶ್. ಪ್ರೀ ಟೆಸ್ಟ್ ಲೂಪ್, ಪೋಸ್ಟ್ ಟೆಸ್ಟ್ ಲೂಪ್, ಲೂಪು, ನನ್. ಈ ಪ್ರೀ ಟೆಸ್ಟ್ ಅಂತ ಅಂದರೆ ಮುಂಚೆ ಟೆಸ್ಟ್ ಮಾಡೋದು, ಪೋಸ್ಟ್ ಟೆಸ್ಟ್ ಅಂದರೆ ಆಮೇಲೆ ಟೆಸ್ಟ್ ಮಾಡೋದು, ಎಂಟ್ರಿ ಅಂತಂದರೆ ಮುಂಚೆನೇ ಟೆಸ್ಟ್ ಮಾಡ್ತೀವಲ್ವಾ, ಅದಕ್ಕೆ ಆನ್ಸರ್ ಕರೆಕ್ಟ್ ಆನ್ಸರು ಪ್ರೀ ಟೆಸ್ಟ್ ಲೂಪ್. ಎಕ್ಸಿಟ್ ಕಂಟ್ರೋಲ್ ಲೂಪ್ ಆಲ್ಸೋ ಕಾಲ್ಡ್ ಆಸ್ ಡ್ಯಾಶ್. ಎಕ್ಸಿಟ್ ಕಂಟ್ರೋಲ್ ಲೂಪ್ನ ಇನ್ನೊಂದು ಹೆಸರೇನು, ಪ್ರೀ ಟೆಸ್ಟಾ, ಪೋಸ್ಟ್ ಟೆಸ್ಟಾ, ಲೂಪ, ನನ್ನ. ಸೊ ಆನ್ಸರ್ ಏನು, ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂದರೆ ಆಮೇಲೆ. ಸೊ ಅದಕ್ಕೆ ಆನ್ಸರ್ ಏನು ಬರಬೇಕು ಹೇಳಿ, ಇದಕ್ಕೆ ಎರಡನೇದರಲ್ಲಿ ಪೋಸ್ಟ್ ಟೆಸ್ಟ್ ಲೂಪ್. ನೆಕ್ಸ್ಟು ಫಾರ್ ಲೂಪ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಲೂಪ್. ಫಾರ್ ಲೂಪ್ಗೆ ಯಾವುದಕ್ಕೆ ಎಕ್ಸಾಂಪಲು, ಎಂಟ್ರಿ ಕಂಟ್ರೋಲ್ ಲೂಪ್ಗೆ ಎಕ್ಸಾಂಪಲಾ, ಎಕ್ಸಿಟ್ ಕಂಟ್ರೋಲ್ ಲೂಪ್ಗೆ, ನನ್ಗ, ಬೋತಾ ಅಂತ. So the correct answer is entry control loop. For loop is an example for entry control loop. Next, do while is an example of dash loop. Do while ಯಾವುದಕ್ಕೆ example, post test, pre test ಅಂತ. Answer is pre test. So conclusion, in this session we have learnt about the concepts of iterative statements. ಏನೇನು ಓದಿದ್ವಿ, definition of iterative statements, parts of iterative statements, block diagram, types of iterative statements, difference between types of iterative statements, MCQ questions ಓದ್ವಿ. So these are the topics we studied in the today's session. Next, references. So if these are the some of the references where we have collected the information to prepare the notes about this session. If you need any further information, you can go through these references. Thank you.